ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸುಷ್ಮಾ ಅಂತ. ಇವರ ವಯಸ್ಸು 32 ವರ್ಷ. ಇವರು ಮೈಸೂರು ಮೂಲದವರು ಎಂದು ತಿಳಿಸಿಕೊಟ್ಟಿದ್ದಾರೆ. ಒಬ್ಬ ಮುದ್ದಾದ ಮಗಳ ತಾಯಿ ಕೂಡ ಹೌದು. ಬಾಳಿನಲ್ಲಿ ಹಲವು ಹೊಡೆತಗಳನ್ನು ಎದುರಿಸಿದ್ದರೂ ಇವರು ಇಂದಿಗೂ ಧೈರ್ಯವನ್ನು ಕಳೆದುಕೊಂಡಿಲ್ಲ. ಸುಷ್ಮಾ ಅವರ ಸರಳ ಸಂಸ್ಕಾರ ಇವರ ಮಹಿಳೆಯ ಒಂದು ಕಲ್ಪನೆಯ ಹಾದಿಯಾಗಿದೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಅವರಿಗೆ ಬೇಕಾಗಿರುವಂತಹ ಸಂಗಾತಿ ಎಂದರೆ ಮಗುವನ್ನು ತನ್ನ ಮಗುವಿನಂತೆ ನೋಡಿಕೊಳ್ಳುವ, ಪ್ರೀತಿಯಿಂದ ಬದುಕುವ, ಸಹನೆ ಮತ್ತು ಅರ್ಥೈಸುವ ಗುಣವನ್ನು ಹೊಂದಿರುವ ಗಂಡು ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮ್ಮ ಫೋನ್ಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಸುಷ್ಮಾ ಅವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಸುಷ್ಮಾ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸುಷ್ಮಾ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ತಂದೆ ನಿವೃತ್ತ ಬ್ಯಾಂಕ್ ಅಧಿಕಾರಿ, ತಾಯಿ ಆರೋಗ್ಯ ಸಮಸ್ಯೆಯಿಂದ ಮನೆತನದಲ್ಲಿ ಇದ್ದಾರೆ, ತಂಗಿ ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕುಟುಂಬ ಸದಾ ಸುಷ್ಮಾಳ ನಿರ್ಧಾರಕ್ಕೆ ಬೆಂಬಲವಾಗಿದೆ ಎಂದು ಕೂಡ ಹೇಳಲಾಗಿದೆ. ಹಾಗೆ ಸುಷ್ಮಾರವರ ಗುಣಗಳನ್ನು ನಾವು ನೋಡೋದಾದರೆ, ಸುಷ್ಮಾರವರ ಗುಣಗಳಲ್ಲಿ ಮುಖ್ಯವಾದದ್ದು ಅವರ ಅಮ್ಮತನ. ಮಗುವಿನ ಭವಿಷ್ಯಕ್ಕಾಗಿ ಏನು ಬೇಕಾದರೂ ಮಾಡಲು ತಯಾರಾಗಿದ್ದಾರೆ. ಅಡುಗೆ, ಗೃಹ ನಿರ್ವಹಣೆ ಮತ್ತು ಕಲೆಗಳಲ್ಲೂ ಅವರಿಗೆ ಆಸಕ್ತಿಯನ್ನು ಕೂಡ ಇದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಅವರ ಮೊದಲ ಮದುವೆ ವಿಫಲವಾಯಿತು. ಗಂಡನ ಅಸಮಾಧಾನ ಮತ್ತು ನಂಬಿಕೆಯ ಕೊರತೆ ಕಾರಣವಾಗಿ ವಿಚ್ಛೇದನಕ್ಕೆ ತಲುಪಬೇಕಾಯಿತು ಎಂದು ಹೇಳಲಾಗ್ತಿದೆ. ಸಮಾಜದ ಮಾತುಗಳು, ಜನರ ಟೀಕೆಗಳು, ಮಗಳ ಭವಿಷ್ಯದ ಚಿಂತನೆ, ಇವು ಎಲ್ಲ ಇವರು ಅನುಭವಿಸಿದ ಕಠಿಣ ಹಾದಿಗಳು ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಸುಷ್ಮಾ ಹೇಳುವಂತಹ ಮಾತು ಏನೆಂದರೆ, ಮದುವೆ ಎನ್ನುವುದು ಕೇವಲ ಕಾಗದದ ಒಪ್ಪಂದವಲ್ಲ, ಅದು ಹೃದಯದ ಒಡನಾಟ, ಒಟ್ಟಿಗೆ ಸಾಗುವ, ಒಟ್ಟಿಗೆ ಆಳುವ, ಒಟ್ಟಿಗೆ ಬದುಕುವ ಬಾಂಧವ್ಯ ಎಂದು ಕೂಡ ಇವರು ನಂಬುತ್ತಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಇಂದು ಸುಷ್ಮಾ ತಮ್ಮ ಹೃದಯದ ಮಾತನ್ನು ಹಂಚಿಕೊಂಡಿದ್ದಾರೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಮಗುವಿನ ಜೊತೆಗೆ ನನ್ನ ಬದುಕನ್ನು ಹೊಸದಾಗಿ ಕಟ್ಟೋಣ ಎಂದು ಕೂಡ ಇವರು ಬಯಸುತ್ತಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಯಾರಿಗಾದರೂ ಸುಷ್ಮಾರವರಿಗೆ ಕಾಲ್ ಮಾಡೋದಕ್ಕೆ ಸುಷ್ಮಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸುಷ್ಮಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.